ಟಿ ನರಸೀಪುರ ಪಟ್ಟಣದ ಕನಕ ಕಾನ್ವೆಂಟ್ನಲ್ಲಿ ಶಾರದಾ ಡ್ಯಾನ್ಸ್ ಅಕಾಡೆಮಿಯ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರವೊಂದು ಯಶಸ್ವಿಯಾಗಿ ನಡೆಯಿತು. 40 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿರುವ ಶಾರದಾ ಡ್ಯಾನ್ಸ್ ಅಕಾಡೆಮಿಯ ಈ ಉಪಕ್ರಮ ತುಂಬಾ ಶ್ಲಾಘನೀಯ ಎಂದು ಹಿರಿಯ ಶಸ್ತ್ರಚಿಕಿತ್ಸಕ ವೈದ್ಯ ರೇವಣ್ಣ ಹೇಳಿದ್ದಾರೆ. ನಮ್ಮ ಪರಿಸರ ಸುಂದರವಾಗಿದ್ದರೆ ಎಲ್ಲರೂ ಆರೋಗ್ಯವಾಗಿರುತ್ತೇವೆ. ಆರೋಗ್ಯವೇ ಭಾಗ್ಯ. ಹಣ ಕೊಟ್ಟು ಏನಾದರೂ ಖರೀದಿಸಬಹುದು, ಆದರೆ ಆರೋಗ್ಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಸೇವಿಸುವ ಆಹಾರ ಉತ್ತಮವಾಗಿರಬೇಕು ಎಂದು ಡಾಕ್ಟರ್ ರೇವಣ್ಣ ತಿಳಿಸಿದರು. ಮರಿಗೌಡ ಸ್ಮಾರಕ ಶಾಲೆ ಕನಕದಲ್ಲಿ ಶ್ರೀ ಶಾರದಾ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ 10ನೇ ವರ್ಷದ ಒಂದು ಆಚರಣೆ ಮಾಡ್ತಾ, ಅದರ ಅಂಗವಾಗಿ ಈ ಒಂದು ಬೇಸಿಗೆ ಶಿಬಿರದ ಮಕ್ಕಳು ಮತ್ತು ಅವರ ತಂದೆ ತಾಯಿ ಪೋಷಕರಿಗೆ ಆರೋಗ್ಯ ಶಿಬಿರವನ್ನು ತಾವೆಲ್ಲ ಹಮ್ಮಿಕೊಂಡಿರೋದು ಭಾಳ ಸಂತೋಷಕರ ವಿಷಯ. ಈ ಶುಭಾಶಯ ತಿಳಿಸುತ್ತಾ, ಏನು ಅಂದರೆ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ, ಸಮಾಜ ಚೆನ್ನಾಗಿರಬೇಕು ಅಂದರೆ ಆ ದೇಶದ ಮಕ್ಕಳೇ ನಮ್ಮ ಭವಿಷ್ಯದ, ಭಾರತದ ಭವಿಷ್ಯದ ಮಕ್ಕಳೇ ಆ ದೇಶದ ಆಸ್ತಿ. ಆ ದೇಶ ಅಭಿವೃದ್ಧಿ ಹೊಂದಬೇಕು ಅಂದರೆ, ಅಥವಾ ಸಮಾಜ ಒಂದು ಅಭಿವೃದ್ಧಿ ಹೊಂದಬೇಕು ಅಂದರೆ, ಬೆಳೆದಿದೆ ಅಂತಂದರೆ ನಾವು ತಗೊಳ್ಳೋದು ಕ್ರೈಟೀರಿಯಾ ಏನಂದರೆ, ಅಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ, ಮೊದಲನೇದು ಆರೋಗ್ಯ, ಮತ್ತು ಎರಡನೇದು ಶಿಕ್ಷಣ ವ್ಯವಸ್ಥೆ, ಆಮೇಲೆ ಇನ್ಫ್ರಾಸ್ಟ್ರಕ್ಚರು ಏನು ಆ ದೇಶದಲ್ಲಿ ಏನು ಇದಿದೆ ಗ್ರೌತು, ಅದನ್ನು ತಗೊಂಡು ಕನ್ಸಿಡರ್ ಮಾಡಿ ಅದರ ಮೇಲೆ ದೇಶ ಬೆಳವಣಿಗೆ ಆಗಿದೆ ಅಂತ. ಇವತ್ತು ಏನು ನಾವೆಲ್ಲ ನೋಡ್ತಾ ಇದ್ದೀವಿ, ನಮ್ಮ ದೇಶ ಆ ದಿಕ್ಕಿನತ್ತ ಹೋಗ್ತಾ ಇದೆ. ಒಂದು ಆರೋಗ್ಯ ಅಂದರೆ ಎಲ್ಲದಕ್ಕಿಂತ ಸಂಪತ್ತಿಗಿಂತ ಆರೋಗ್ಯ ಸಂಪತ್ತು ತುಂಬ ಮಿಗಿಲಾಗುತ್ತೆ. ಬಹುಶಃ ನಾವು ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ಎಲ್ಲವನ್ನ ಕೆಲಸವನ್ನು ಮಾಡೋದು. ಹಾಗಾಗಿ ಇವತ್ತು ಏನು ತ್ವರಿತವಾಗಿ ತಾಂತ್ರಿಕ ಇವೆಲ್ಲ ಏನೇನು ಈಗೇನು ಮೊಬೈಲ್ ಇರ್ಬೋದು, ಇವೆಲ್ಲ ಇರ್ಬೋದು, ಏನು ಬೆಳವಣಿಗೆಗಳಾಗಿದೆ ಎಲ್ಲವೂ ಕೂಡ ನಮ್ಮ ಟಿಪ್ಸಲ್ಲೇ ಇದೆ. ಇಡೀ ಯಾವುದೋ ಒಂದು ಖಂಡದಲ್ಲಿ ಏನು ನಡೀತಿದೆ ಅಂದರೆ ಈ ಕ್ಷಣದಲ್ಲೇ ನಾವು ನೋಡ್ಬೋದು ಅದನ್ನು. ಅಂಥ ಒಂದು ಯುಗದಲ್ಲಿ ಅದನ್ನ ನಾವು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಮತ್ತು ಅದರಿಂದ ಯಾವ ರೀತಿ ಅನಾನುಕೂಲಗಳಿದೆ ಅದು ಕೂಡ ಬಹಳ ಮುಖ್ಯ. ಇವತ್ತು ನಾವು ನೋಡ್ಬೋದು, ಮಕ್ಕಳು ಎಲ್ಲರೂ ಯಾವಾಗಲೂ ಕೂಡ ತಾಯಂದಿರು ಮಕ್ಕಳಿಗೆ ಊಟ ತಿಂಡಿ ತಿನ್ನಿಸ್ಬೇಕು ಅಂದರೆ ಮೊಬೈಲ್ ಕೊಟ್ಟರೆ ಮಗು ತಿಂಡಿ ತಿನ್ನೋದು ಅಂಥ ಸ್ಥಿತಿ ಬಂದಿದೆ. ಇವು ನಿಮ್ಗೆ ಗೊತ್ತಿರ್ಬೋದು, ಬಿಲ್ ಗೇಟ್ಸ್ ಆ್ಯಪಲ್ ಕಂಪನಿ ಫೋನ್ ಇದು ಇಡೀ ಪ್ರಪಂಚದಲ್ಲೇ ನಂಬರ್ 1 ಶ್ರೀಮಂತರಾಗಿದ್ರು. ಅವರು ಮಗನಿಗೆ 14 ವರ್ಷಗಳಾಗುವವರೆಗೂ ಕೂಡ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಮುಟ್ಬಾರ್ದು ಅಂತ ಇದು ಮಾಡಿದ್ರು. ಏನಕ್ಕೆ ಅಂದರೆ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನು ಬಳಸಬೇಕು ನಾವು. ಮಕ್ಕಳಿಗೆ ಅದು ಅವಶ್ಯಕತೆ ಇಲ್ಲ. ಈಗ ಆನ್ಲೈನ್ ಕ್ಲಾಸ್ ಅಂತಲೂ ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ನೋಡಿದೆ ವಾಟ್ಸಪ್ ಇದರಲ್ಲಿ, ಯಾವುದೋ ಇದರಲ್ಲಿ ಮಕ್ಕಳಿಗೆ ತಂದೆ ತಾಯಿ ಸ್ಕೂಲ್ಗೆ ಕಳಿಸಲ್ಲ. ನೋಡಿದ್ರೆ ಮೇಡಮ್, ಅದು ಮಕ್ಕಳು ಅದಕ್ಕೆ ಅವ್ರು ಬೇಕಾಗಿರೋದು ಪರಿಸರದ ಜೊತೆ ಎಲ್ಲ ಕಲಿತಾರೆ. ಅಂದ್ರೆ ತಾಂತ್ರಿಕತೆಯನ್ನು ನಾವು ಯಾವುದಕ್ಕೆ ಬಳಸ್ಕೋಬೇಕು ಒಳ್ಳೇದಕ್ಕೆ ಅನ್ನೋದು ಬಹಳ ಮುಖ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸ್ ಅದು ಬಹಳ ತುಂಬ ಹಜಾರ್ಡಸ್. ನೀವು ಮೊಬೈಲ್ನ ನಾವು ಇದು ಮಾಡ್ತೀವಿ ಅಂದರೆ ಅದು ವೇವ್ಸ್ ಮುಖಾಂತರ ನಮ್ಗೆ ಬರಬೇಕು. ಅವೆಲ್ಲ ತುಂಬ ಸೈಡ್ ಎಫೆಕ್ಟ್ ಇರ್ತದೆ. ಹಾಗಾಗಿ ಮೊದಲನೇದು ನಾನು ಹೇಳೋದು ಮಕ್ಕಳಿಗೆ ಕಿವಿ ಮಾತು ಅಂದರೆ, ಮಕ್ಕಳು ಮೊಬೈಲ್ನ ಹೆಚ್ಚಿಗೆ ಬಳಸಬಾರ್ದು. ಯಾಕಂದರೆ ನಮ್ಮಲ್ಲಿ ಕೋಟ್ಯಾನು ಕೋಟಿ ನ್ಯೂರಾನ್ಸ್ ಇರ್ತದೆ ಬ್ರೈನಲ್ಲಿ. ನಮ್ಮಲ್ಲಿ ಕರೆಂಟ್ ಪಾಸ್ ಆಗಿ ನಮ್ಮ ಕರೆಂಟ್ ಏನಾದ್ರು ಮುಟ್ಟಿದ್ರೆ ಕರೆಂಟ್ ಹೊಡಿತದಲ್ವ ನಮಗೆ. ಯಾಕೆ ಅಂದರೆ ನಮ್ಮ ಹಾರ್ಟು ನರಗಳಲ್ಲಿ ಬ್ರೈನಲ್ಲಿ ಕರೆಂಟ್ ಪಾಸ್ ಆಗ್ತಿರ್ತದೆ. ಹಾಗಾಗಿ ಅದು ರೇಡಿಯೋ ಫ್ರೀಕ್ವೆನ್ಸಿ ಇದೆಲ್ಲ ವೇವ್ಸ್ ಎಲ್ಲ ಇದು ಮಾಡಿದಾಗ ನಾವು ಏನು ಮೊದಲು ಸೆನೆಲ್ ಡಿಮೆನ್ಸಿಯಾ ಅಂತ ವಯಸ್ಸಾದ್ಮೇಲೆ ಅರಳು ಮರಳು ಅಂತ ಮರೆಯೋದೆಲ್ಲ 80 ವರ್ಷ ಆದ್ಮೇಲೆ ಬರ್ತಿತ್ತು. 75-80 ವರ್ಷ ಆದ್ಮೇಲೆ. ಈಗ ಎಲ್ರಿಗೂ ಬೇಗನೆ ಅಂದರೆ ಈಗ ಅದು ಇನ್ನೂ ಗೊತ್ತಿಲ್ಲ ನಮ್ಗೆ, ಇನ್ನೂ ಶುರುವಾಗುತ್ತೆ ಅದು. ಮಕ್ಕಳು ಬೇಗ ಮೊಬೈಲ್ ಇದಕ್ಕೆ ಬೇಗ ಎಕ್ಸ್ಪೋಜರ್ ಆಗ್ತಾ ಇದ್ರು ಇದಕ್ಕೆಲ್ಲ. ಅದು ಏನಾಗುತ್ತೆ ಅಂದರೆ ಬ್ರೈನಲ್ಲಿ ನ್ಯೂರಾನ್ಸ್ ಕನೆಕ್ಷನ್ಸ್ ಇರ್ತವೆ, ನರಗಳೆಲ್ಲ ವೀಕ್ ಆಗಿ ಡಿಜನರೇಟ್ ಆಗ್ತವೆ, ನಶಿಸಿ ಹೋಗ್ತವೆ, ಎಲ್ಲ ಹಾಳಾಗ್ತವೆ. ಅದಾದಾಗ ಮಕ್ಕಳಿಗೆ ಬೇಗ ಮಾನಸಿಕ ಖಿನ್ನತೆ ಬರ್ತಕ್ಕಂಥದ್ದು. ಅಂದರೆ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ಅವ್ರ ಕೈಗೆ ಆಗೋದಿಲ್ಲ, ಮತ್ತೆ ಡಿಪ್ರೆಷನ್ಗೆ ಹೋಗೋದು, ಈಗ ಹಲವಾರು ಮಾನಸಿಕ ಕಾಯಿಲೆಗಳು ಬರ್ತದೆ. ಅದಲ್ಲದೆ ಅದನ್ನ ಹತ್ತಿರದಲ್ಲಿ ಮೊಬೈಲ್ ಇಂಟರ್ನೆಟ್ ಎಲ್ಲ ಆನ್ ಮಾಡಿಕೊಂಡು
ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಜ್ವಲ್, ಆರೋಗ್ಯ ಇಲಾಖೆಯ ಸ್ನೇಹ ಶಿಕ್ಷಕಿ ಪುಷ್ಪಲತಾ, ಶಾರದಾ ಡ್ಯಾನ್ಸ್ ಅಕಾಡೆಮಿಯ ಬಸವರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.